ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾಸ್ಕ್ ಮ್ಯಾನ್ ಅಲಿಯಾಸ್ ಚಿನ್ನಯ್ಯ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದ. ನನ್ನ ಪಾತ್ರ ಏನೂ ಇಲ್ಲ, ಇಲ್ಲಿ ಸೂತ್ರಧಾರರು ಬಹಳಷ್ಟು ಜನ ಇದ್ದಾರೆ, ನಾನು ಕೇವಲ ಪಾತ್ರಧಾರಿ ಅಷ್ಟೇ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಲ್ಲದೆ ಪ್ರಕಾಶ್ ರಾಜ್, ಚಿತ್ರನಟ ಪ್ರಕಾಶ್ ರಾಜ್ ಹೆಸರು ಇದರಲ್ಲಿ ಕೇಳಿ ಬಂದಿತ್ತು. ಆಗ ಪ್ರಕಾಶ್ ರಾಜಿಗೆ ರಿಯಾಕ್ಟ್ ಮಾಡಿದ್ದಾರೆ. ನಾನು ಯಾವತ್ತೂ ಕೂಡ ಧರ್ಮಸ್ಥಳಕ್ಕೆ ಹೋದವನಲ್ಲ, ಗಿರೀಶ್ ಮಟ್ಟಣ್ಣನವರನ್ನು ಕೂಡ ನಾನು ಭೇಟಿಯಾಗಿಲ್ಲ, ಚಿನ್ನಯ್ಯನ ಹೇಳಿಕೆಯನ್ನು ನಾನು ಗಮನಿಸಿದೆ. ಇದು ಪ್ರಕಾಶ್ ರಾಜ್ ಹೇಳ್ತಾ ಇರುವಂಥದ್ದು. ಬಹುಭಾಷಾ ನಟ ಪ್ರಕಾಶ್ ರಾಜ್ ಅವರ ಹೇಳಿಕೆ ಇದು. ಚಿನ್ನಯ್ಯನ ಹೇಳಿಕೆಯನ್ನು ನಾನು ಗಮನಿಸಿದ್ದೀನಿ, ನನಗೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ, ಕೂಡಲೇ ಸರ್ಕಾರದ ಗಮನಕ್ಕೆ ನಾನು ತಂದಿದ್ದೀನಿ. SIT ರಚಿಸುವಂತೆ ಹೇಳಿದ್ದೇ ನಟ ಪ್ರಕಾಶ್ ರಾಜ್. SIT ರಚನೆ ಮಾಡಿ ಅಂದರೆ ದಕ್ಷ ಅಧಿಕಾರಿಯನ್ನು ನೇಮಕ ಮಾಡಿ ಅಂತ ಹೇಳಿದ್ದೆ ನಾನು ಅಂತ ಒಂದು ಕಡೆ ಪ್ರಕಾಶ್ ರಾಜ್ ಈ ಹಿಂದೆ ಹೇಳಿದ್ರಂತೆ. SIT ರಚಿಸಿ ದಕ್ಷ ಅಧಿಕಾರಿ ಹಾಕುವಂತೆ ಮನವಿ ಮಾಡಿದ್ದೆ ಸರ್ಕಾರಕ್ಕೆ ಅಂತ ಪ್ರಕಾಶ್ ರಾಜ್ ಹೇಳ್ತಾ ಇದ್ದಾರೆ. ಅದರಂತೆ ಸರ್ಕಾರ SIT ರಚಿಸಿ ಅಧಿಕಾರಿಯನ್ನು ನೇಮಿಸಿತ್ತು. ಈಗ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವನು ಸಾಕಷ್ಟು SIT ಅಧಿಕಾರಿಗಳ ಜೊತೆ ಬೆಳಗಿಂದ ಸಂಜೆವರೆಗೂ ಕೂಡ ಮಾರ್ಕ್ ಮಾಡಿ ಸಾಕಷ್ಟು ಗುಂಡಿಯನ್ನು ತೋರಿಸಿದ್ನಲ್ಲ, ಆ ಮಾಸ್ಕ್ ಮ್ಯಾನ್ ಈಗ ಏನು ಹೇಳ್ತಾ ಇದ್ದಾನೆ ಅಂದರೆ ಕೇರಳದಿಂದ 200 ಕೋಟಿ ಫಂಡ್ ಬಗ್ಗೆ ಮಾತಾಡಿದ್ದ. ಅಂದರೆ ನಮ್ಮ ನೆರೆಯ ರಾಜ್ಯ ಕೇರಳದಿಂದ ಫಂಡ್ ಬಂದಿತ್ತು ಅಥವಾ ಬರುತ್ತದೆ, ಈ ಥರ ಒಂದಿಷ್ಟು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದ. ಅದಾದ ಮೇಲೆ ಚಿತ್ರನಟ ಪ್ರಕಾಶ್ ರಾಜ್ ಅವರ ವಿಚಾರಗಳು ಕೂಡ ಪ್ರಸ್ತಾಪ ಆಗಿತ್ತು. ಅಂದರೆ ಇದೊಂದು ದೊಡ್ಡ ಬಲೆ ಇದು. ಈ ಬಲೆಯಲ್ಲಿ ಈ ಚಿನ್ನಯ್ಯ ಏನಿದ್ದಾನಲ್ಲ, ಇವನು ಮಿಕಾಯವನು, ಬಲಿಕ ಬಕ್ರ ಅಂತಾರಲ್ಲ, ಆ ಥರ ಬಲಿಕ ಬಕ್ರ ಆಗಿದ್ದ. ಆತನಿಗೆ ಹಣದ ಆಮಿಷಗಳನ್ನು ಒಡ್ಡಿದ್ರಂತೆ. ನೀನು ಧರ್ಮಸ್ಥಳದ ವಿರುದ್ಧವಾಗಿ, ಧರ್ಮಸ್ಥಳದ ಧರ್ಮಾಧಿಕಾರಿಗಳ ವಿರುದ್ಧವಾಗಿ ಹೇಳಿಕೆಯನ್ನು ಕೊಟ್ಟರೆ ನಿನಗಿಷ್ಟು ದುಡ್ಡು ಕೊಡ್ತೀವಿ ಅಂತ. ಯಾಕಂದರೆ ಆ ಬಂಗ್ಲೆ ಗುಡ್ಡಕ್ಕೆಲ್ಲ ಹೋದಂಥ ಸಂದರ್ಭದಲ್ಲಿ ಆತ ಒಂದು ತಲೆಬುರುಡೆಯನ್ನು ತಂದು SIT ಅಧಿಕಾರಿಗಳಿಗೆ ಎಲ್ಲ ತೋರಿಸ್ತಾನೆ. ಅಲ್ಲಿಂದ ಈ ಒಂದು ಪ್ರಕರಣ ಮತ್ತೊಂದು ರೋಚಕ ತಿರುವು ಪಡ್ಕೊಳ್ತಾ ಹೋಗ್ತದೆ. ಒಂಥರ ಯಾವ ಸಸ್ಪೆನ್ಸ್ ಸಿನಿಮಾಗೂ ಏನು ಕಮ್ಮಿ ಇಲ್ಲ ಈ ಒಂದು ಬುರುಡೆ ಪ್ರಕರಣ. ಸಾಕಷ್ಟು ಅಚ್ಚುಕಟ್ಟಾಗಿ ಕಥೆಯನ್ನು ನಿರ್ಮಾಣವನ್ನು ಮಾಡಿದರು. ಆದರೆ ಈಗ ಒಬ್ಬೊಬ್ಬರೇ ಅಲ್ಲಿ ಆ ಒಂದು ತಾವು ತೋಡಿದಂಥ ಗುಂಡಿಗೆ ತಾವೇ ಬಿದ್ದರು ಅನ್ನಲಿಕ್ಕೆ ಆ ಚಿನ್ನಯ್ಯ ಹೇಳಿದಂಥ ಹೇಳಿಕೆ ಇದೆಯಲ್ಲ, ಅದು ಮತ್ತಷ್ಟು ಈಗ ತಿರುವನ್ನು ಪಡ್ಕೊಳ್ತಾ ಇದೆ. ಅದರಲ್ಲಿ ಸಾಕಷ್ಟು ಪಾತ್ರಧಾರಿಗಳು ಬಂದರು. ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್, ಜಯಂತ್, ಸುಜಾತಾ ಭಟ್, ಜೊತೆಗೆ ಯೂಟ್ಯೂಬರ್ ಸಮೀರ್, ಹೀಗೆ ಸಾಕಷ್ಟು ಜನ ಈ ಒಂದು ಪ್ರಕರಣದಲ್ಲಿ ಸೂತ್ರಧಾರ ಇದ್ದಾರೆ. ಅವರೆಲ್ಲ ಸೂತ್ರಧಾರರು ಒಬ್ಬ ಪಾತ್ರಧಾರಿಯನ್ನು ಬಿಟ್ಟು ಈ ಕೆಲಸವನ್ನು ಮಾಡಿಸಿದ್ರು. ಆ ಪಾತ್ರಧಾರಿ ಯಾರು? ಈಗ ಮೊನ್ನೆ ಸ್ಫೋಟಕ ಹೇಳಿಕೆ ಕೊಟ್ಟ, ಬಾಯಿ ಬಿಟ್ನಲ್ಲ ಚಿನ್ನಯ್ಯ, ಆತ ಅದೇ ಧರ್ಮಸ್ಥಳದ ಅನ್ನ ತಿಂದವನು. ಧರ್ಮಸ್ಥಳದಲ್ಲಿ ಈ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿಸ್ಕೊಂಡಿದ್ದ. ಇತ್ತೀಚೆಗೆ ಅವನದು ಊರಿಗೆ ಹೋಗಿದ್ದಂತೆ ತಮಿಳುನಾಡಿಗೆ. ಆತನನ್ನು ಕರ್ಕೊಂಬಂದು ಅವನ ಮನವೊಲಿಸಿ ಮೈಂಡ್ ವಾಶ್ ಮಾಡಿ ಆತನಿಗೆ ಹಣದ ಆಮಿಷವನ್ನು ಒಡ್ಡಿ, ನಾವು ಹೇಳ್ಕೊಟ್ಟಂಗೆ ನೀವು ಮಾಡಿದರೆ ನಿನಗಿಷ್ಟು ದುಡ್ಡು ಕೊಡ್ತೀವಿ ಅಂತ ಹೇಳಿ ಸುಮಾರು 15ರಿಂದ 20 ಕಡೆನ ಗುಂಡಿ ತೋಡಿಸಿದ್ದು. ಹಾಗಾಗಿ ಈ ಒಂದು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ರೋಚಕ ತಿರುವುಗಳು ಪಡ್ಕೊಳ್ತಾನೆ ಇದ್ದಾವೆ. ಈಗ ಪ್ರಕಾಶ್ ರಾಜ್ ಹೆಸರು ಕೂಡ ತಳಕು ಹಾಕೊಳ್ತಾ ಇದೆ. ಆದರೆ ಪ್ರಕಾಶ್ ರಾಜು ಒಂದು ಕಡೆ ಹೇಳ್ತಾರೆ, ನಾನು ಯಾವತ್ತೂ ಧರ್ಮಸ್ಥಳಕ್ಕೆ ಹೋದವನಲ್ಲ, ಅಥವಾ ಗಿರೀಶ್ ಮಟ್ಟಣ್ಣ ಅವ್ರನ್ನ ನಾನು ಭೇಟಿನೂ ಕೂಡ ಆಗಿಲ್ಲ, ಇದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಒಂದು ಕಡೆ ಈಗ ಅವರು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಇನ್ನು ಚಿನ್ನಯ್ಯನ ಜೊತೆ ನಾನು ಮಾತಾಡಿದೆ ಅಂತ ಪ್ರಕಾಶ್ ರಾಜ್ ಈಗ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಚಿನ್ನಯ್ಯ, ನೀನು ಎಲ್ಲವನ್ನ SITಗೆ ಹೇಳು ಅಂತ ಹೇಳಿದ್ದೆ. ಪ್ರಕಾಶ್ ರಾಜ್ ಹೇಳ್ತಾ ಇರುವಂಥ ಮಾತಿದು. ಎಲ್ಲ ಏನೇನು ಮಾಹಿತಿ ಗೊತ್ತು ಎಲ್ಲವನ್ನು ನೀನು ಹೇಳು SITಗೆ. ನೀನು ಹೇಳಿದ್ದೆಲ್ಲ ನಿಜವಾದರೆ ನಾನೇ ಬಂದು ಮಾತಾಡ್ತೀನಿ ಅಂದಿದ್ದು ನಿಜ. ಇದು ಪ್ರಕಾಶ್ ರಾಜ್ ಅವರ ಹೇಳಿಕೆ. ಸತ್ಯ ಹೇಳಿದರೆ ನಿನ್ನನ್ನು ಅಲ್ಲಿ ಊರೇ ಕೊಂಡಾಡುತ್ತೆ, ಆದರೆ ಸತ್ಯ ಹೇಳು ಅಂತ ನಾನು ಹೇಳಿದ್ದೆ ಅಂತ ಪ್ರಕಾಶ್ ರಾಜಿಗೆ ಹೇಳ್ತಾ ಇದ್ದಾರೆ. ನಾನೇ ಬಂದು ಒಪ್ಕೊಳ್ತೀನಿ, ಅದು ಹೇಳಿದ್ದು ನಿಜ. ಈ ಹಿಂದೆ ಪ್ರಕಾಶ್ ರಾಜ್ ಹೇಳಿದ್ರಂತೆ ಚಿನ್ನಯ್ಯನ ಜೊತೆ ಮಾತನಾಡಿದ ಕುರಿತು ನಟ ಪ್ರಕಾಶ್ ರಾಜ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ನೀನು ಹೇಳಿದ್ನೆಲ್ಲ ನಿಜವಾದರೆ ನಾನೇ ಬಂದು ಮಾತಾಡ್ತೀನಿ, ನಿನ್ನನ್ನು ಒಪ್ಕೊಳ್ತೀನಿ, ಜೊತೆಗೆ ಊರೇ ನಿನ್ನನ್ನು ಕೊಂಡಾಡುತ್ತೆ ಅಂತ ಪ್ರಕಾಶ್ ರಾಜ್ ಚಿನ್ನಯ್ಯನಿಗೆ ಹೇಳಿದ್ರಂತೆ. ಆದರೆ ಧರ್ಮಸ್ಥಳದ ವಿರುದ್ಧ ಪಿತೂರಿ ಮಾಡಿದ್ದಾರೆ ಪ್ರಕಾಶ್ ರಾಜ್ ಅನ್ನುವಂಥ ಮಾತಿದೆಯಲ್ಲ, ಅದು ಸತ್ಯಕ್ಕೆ ದೂರವಾದಂಥ ಮಾತು ಅಂತ ಪ್ರಕಾಶ್ ರಾಜ್ ಈಗ ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಈ ಕೇರಳದಿಂದ 200 ಕೋಟಿದು ಫಂಡ್ ವಿಚಾರನೂ ಕೂಡ ಪ್ರಸ್ತಾಪ ಮಾಡಿದ್ದ. ಅದ್ರ ಬಗ್ಗೆ ಏನಾಯಿತು ಅದನ್ನು ಕೂಡ ಈಗ ಮಾತಾಡಬೇಕು. ಯಾರು ಅಲ್ಲಿ ಫಂಡ್ ಕೊಡಲಿಕ್ಕೆ ಮುಂದಾಗಿದ್ರು, ಅಲ್ಲಿ ಯಾರಾದರೂ ಕಾಣದ ಕೈಗಳು ಕೆಲಸ ಮಾಡ್ತಾ ಇತ್ತಾ,
ಯಾಕಂದರೆ ಈ ಧರ್ಮಸ್ಥಳ ಅಂದರೆ ಕೋಟಿ ಕೋಟಿ ಭಕ್ತರ ಒಂದು ನಂಬಿಕೆ ಶ್ರದ್ಧಾ ಕೇಂದ್ರ. ಅದು ದೇವರಿಗೂ ಮತ್ತು ಭಕ್ತರಿಗೂ ಒಂದು ಅವಿನಾಭಾವ ಸಂಬಂಧ ಧರ್ಮಸ್ಥಳ ಬೆಸೆಯುತ್ತೆ. ಕೋಟಿ ಕೋಟಿ ಜನ ಪ್ರತಿ ವರ್ಷವೂ ಕೂಡ ಹೋಗ್ತಾ ಇರ್ತಾರೆ. ಹಾಗಾಗಿ ಇಂಥ ಧರ್ಮಸ್ಥಳದ ವಿರುದ್ಧ ನಿಜಕ್ಕೂ ಯಾರಾದರೂ ಷಡ್ಯಂತ್ರ ಮಾಡಿದರೆ ಅವರಿಗೆ ತಕ್ಕ ಶಾಸ್ತಿ ಆಗಲೇಬೇಕು.